ಈಗ ಕವಿತೆಯನ್ನು ಓದುವವರು ಶ್ರೀ ಪ್ರಕಾಶ್ ಮಣ್ಣಂಗಿ ಸರ್ ಅವರು, ನಂತರ ಕವಿತೆಯನ್ನು ಓದುವವರು ಶ್ರೀ ಲಿಂಗರಾಜ್ ಸೊಟ್ಟಪ್ಪನವರು ಸರ್. ಹೇಳು. ಪ್ರಕಾಶ್ ಎಸ್ ಮಣ್ಣಂಗಿ. ಕನಕ ಮತ್ತೊಮ್ಮೆ ಹುಟ್ಟಿಬ. ಯಪ್ಪ ತಿಮ್ಮಪ್ಪ ನಾಯ್ಕ, ಬಂಕಾಪುರ ಕೋಟೆಗ ವೈರಿಗೆ ಸಿಂಹ ಸ್ವಪ್ನನಾಗಿದ್ದ ನೀನು ಅರಿಷಡ್ವರ್ಗ ಕೊಂದು ಹಾಕಾಕ ವ್ಯಾಸ ತೀರ್ಥರ ಆಶೀರ್ವಾದ ಪಡ್ಕಂಡು ಕನಕಪ್ಪ ಅನಿಸ್ಕಂಡಿ. ನೀನು ಬರೀ ಕನಕದಾಸ ಅಲ್ಲ, ದಾಸ ಶ್ರೇಷ್ಠ ಅಪ್ಪಟ ಕಸಬರ. ಕುಲವೆಂದು ಹೊಡೆದಾಡದಿರಿ ಕುಲದ ನೆಲೆಯನೇನಾದರೂ ಬಲ್ಲಿರ ಎಂದ ನಿನ್ನನ್ನೇ ಗುಡಿಯ ಮುಂಬಾಗಿಲಲ್ಲಿ ತಡೆದರಲ್ಲ ಮೂಢರು. ಜಾತ್ಯತೀತನಾದ ನಿನ್ನನ್ನೇ ಜಾತಿಯಲ್ಲಿ ಬಂಧಿಸಿದರು. ಈ ಬಂಧನದಿಂದ ನೀ ಹೊರಬಂದೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ ಎಂದೆ. ನಿನ್ನ ಭಕ್ತಿಗೆ ಮೆಚ್ಚಿ ಹಿಂಬದಿ ಗೋಡೆ ಒಡೆದು ಕಿಂಡಿ ಆತು. ಕೃಷ್ಣ ಮುಗುಣಕ್ಕ ಮಾತು ಮೌನವಾಯಿತು. ಮಡಿಮಡಿ ಎಂದು ಪಿತ್ತ ನೆತ್ತಿಗೇರಿದವರ ಪಿತ್ತ ಇಳಿಯಿತು. ಭಕ್ತಿಯ ಪರಾಕಾಷ್ಠೆ ಕಂಡವರು ಮೂಕರಾದರು. ನಿನ್ನ ಹೆಸರಲ್ಲೇ ಕಿಂಡಿ ಬೆಳಕಾಯಿತು. ಎಷ್ಟೊಂದು ಕೀರ್ತನೆಗಳು, ಎಷ್ಟೊಂದು ಸುಳಾದಿಗಳು, ಎಷ್ಟೊಂದು ಉಗಾಭೋಗಗಳು, ಎಷ್ಟೊಂದು ಮುಂಡಿಗೆಗಳು. ಮೋಹ ತರಂಗಿಣಿ, ನಡಚರಿತ್ರೆ, ರಾಮಧಾನ್ಯ ಚರಿತೆ, ಹರಿಭಕ್ತಿ ಸಾರ ಹೆಸರಾದವು. ರಾಮಧಾನ್ಯ ಚರಿತೆಯಲ್ಲಿ ಬ್ರಾಹ್ಮಣ ಶೂದ್ರರ ಸಾಮಾಜಿಕ ಸಂಘರ್ಷವ ರೂಪಕದಲ್ಲಿ ಕಟ್ಟಿಕೊಟ್ಟೆ. ಜಾತಿ ಧಿಕ್ಕರಿಸಿ ವಿಶ್ವ ಮಾನವನಾದೆ. ನಾ ಸತ್ತರೆ ಮುಕ್ತಿ ಎಂದೆ. ಇಲ್ಲಿ ನಾನು ನಾನು ಎನ್ನುತ್ತಿದ್ದಾರೆ. ನಾನು ನೀನಾಗಬೇಕು, ನಾನು ಸಾಯಬೇಕು, ನಾನು ಸಾಯಬೇಕು. ನೀನು ಮತ್ತೊಮ್ಮೆ ಹುಟ್ಟಿ ಬರಬೇಕು, ನೀನು ಮತ್ತೊಮ್ಮೆ ಹುಟ್ಟಿ ಬರಬೇಕು. ಕನಕ, ನೀನು ಮತ್ತೊಮ್ಮೆ ಹುಟ್ಟಿ ಬರಬೇಕು. ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್ ತಾವು ದಯವಿಟ್ಟು. ಇಲ್ಲ, ಹೌದು, ಎಲ್ಲಿ, ಹೌದು.